ನಮಸ್ಕಾರ ವೀಕ್ಷಕರೇ. ಬಾಳಿನ ಧಾರ್ಮಿಕತೆಯನ್ನು ಪಾವಿತ್ರತೆಯನ್ನು ರಕ್ಷಿಸುವ ದಕ್ಷ ರಕ್ಷಣಾಧಿಕಾರಿ ಹೆಣ್ಣು ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ನಮ್ಮ ಸಮಾಜದಲ್ಲಿ ಹೆಣ್ಣಿಗೆ ಅಂಥ ಪವಿತ್ರ ಸ್ಥಾನವಿದೆ. ಇಂಥ ಹೆಣ್ಣಿನ ಕಲಿಕೆಯಲ್ಲಿ ಪಾಕವಿದ್ಯೆಯು ಒಂದು. ಈ ವಿದ್ಯೆಗೆ ಪ್ರೋತ್ಸಾಹ ನೀಡುವ ವಿಶಿಷ್ಟ ವೇದಿಕೆ ನಮ್ಮ ರುಚಿ ಅಭಿರುಚಿ ಕಾರ್ಯಕ್ರಮ. ಹಾಗಿದ್ರೆ ತಡ ಮಾಡದೆ ಇಂದಿನ ಕಾರ್ಯಕ್ರಮವನ್ನ ಈಗ ಆರಂಭಿಸೋಣ. ನಿಮ್ಮೆಲ್ರಿಗೂ ರುಚಿ ಅಭಿರುಚಿ ಬೆಸ್ಟ್ ಅತ್ತೆ ಸೊಸೆ ಚಾಲೆಂಜ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕರ್ಪೂರದ ಗೊಂಬೆ, ತವರಿನ ತೇರು, ಸ್ವಸ್ತಿಕ್, ಮದುವೆಯಾಗೋಣ ಬಾ, ರಾಮಾಚಾರಿ ಬ್ರಹ್ಮಚಾರಿ ಮುಂತಾದ ಜನಪ್ರಿಯ ಚಿತ್ರಗಳಲ್ಲಿ ನಟಿಸಿರುವ ನಟಿ ವಾಣಿಶ್ರೀ ಅವರು ಇಂದು ಸಹ ನಮ್ಮ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಆಗಮಿಸಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ವಾಣಿಶ್ರೀ ಅವರೇ. ಹಾಯ್ ಶ್ವೇತಾ. ಇಂದಿನ ಕಾರ್ಯಕ್ರಮಕ್ಕೂ ಸಹ ನಿಮಗೆ ವೆಲ್ಕಮ್. ಥ್ಯಾಂಕ್ ಯು. ಸೊ ಇವತ್ತು ಕೂಡ ನಮ್ಮ ಅತ್ತೆ ಸೊಸೆ ಜೋಡಿ ಮಾಡುವಂತಹ ಅಡುಗೆಗಳ ಸವಿಯನ್ನ ಸವಿಯೋಕೆ ನೀವು ಬಂದಿದ್ದೀರಾ. ಎಸ್. ಅಷ್ಟೇ ಅಲ್ಲ, ಜವಾಬ್ದಾರಿ ಕೂಡ ಇದೆ ನಿಮ್ಗೆ, ಜಡ್ಜ್ಮೆಂಟ್ ಕೊಡ್ಬೇಕು. ಹೌದ್ರಿ, ಅದೇ ಪ್ರಾಬ್ಲಮ್ ಆಗಿರೋದು. ಎಲ್ಲರೂ ಅಷ್ಟು ಚೆನ್ನಾಗಿ ಮಾಡ್ಬಿಟ್ರೆ ಯಾರನ್ನ ಜಡ್ಜ್ ಮಾಡೋದು ಅಂತಾನೆ ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಏನ್ ಅನ್ಸುತ್ತೆ ಪಟ್ ಅಂತ ಹೇಳ್ಬಿಡಿ. ಟೇಸ್ಟ್ ಅಂತೂ ನೋಡಿ, ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಹಾಗಿದ್ರೆ ಇವತ್ತಿನ ಅತ್ತೆ ಸೊಸೆ ಜೋಡಿ ನಾವು ವೆಲ್ಕಮ್ ಮಾಡೋಣ. ಡೆಫಿನೆಟ್ಲಿ. ರಾಜರಾಜೇಶ್ವರಿ ನಗರದಲ್ಲಿರೋರಿಗೆ ವಿಮೆನ್ ಕಲ್ಚರಲ್ ಅಸೋಸಿಯೇಷನ್ ನಲ್ಲಿ ಆಡಿಷನ್ ನಡೀತು. ಇಲ್ಲಿ ಸೆಲೆಕ್ಟ್ ಆಗಿರುವಂತಹ ಮತ್ತೊಂದು ಅತ್ತೆ ಸೊಸೆ ಜೋಡಿ ಶ್ಯಾಮಲಾ ಮತ್ತು ಗೀತಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. 4 ಒಳ್ಳೆ ರೆಸಿಪಿಗಳನ್ನ ಹೇಳ್ಕೊಡ್ತೀವಿ ಅಂತ ಕಾನ್ಫಿಡೆಂಟ್ ಆಗಿ. ಹಾಗಿದ್ರೆ ಅವ್ರನ್ನ ವೆಲ್ಕಮ್ ಮಾಡೋಣ, ಬನ್ನಿ. ನಮಸ್ಕಾರ. ನಮಸ್ಕಾರ ಶ್ವೇತಾ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಇವತ್ತು ಬೆಸ್ಟ್ ಅತ್ತೆ ಸೊಸೆ ಜೋಡಿ ಆಗೋಕ್ ಬಂದಿದ್ದೀರಾ. ಹೌದು. ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಇದೇ ಖುಷಿನಲ್ಲಿ ರುಚಿ ರುಚಿಯಾದ ಅಡುಗೆಗಳನ್ನ ನೀವು ನಮ್ಗೆ ಮಾಡ್ಕೊಡ್ಬೇಕು. ಖಂಡಿತ. ಖಂಡಿತ. ನೋಡಿ, ಅವ್ರು ಹೇಳಿಲ್ಲ. ಖಂಡಿತ ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ? ಸರಿ, ಮೊದಲು ಯಾರು ಅಡುಗೆ ಮಾಡ್ತಿರೋದು? ಗೀತಾ ಮಾಡ್ತಾಳ. ಸೊ ಗೀತಾ ಸೊಸೆಯವ್ರು ಮಾಡ್ತಿದ್ದಾರೆ, ನೀವು ಅತ್ತೆ ಕೂತ್ಕೋತೀರಾ? ಹೌದು. ಸರಿ, ಹಾಗಿದ್ರೆ ಹೋಗಿ.
ಸೊ ಬಿಸಿ ಬಿಸಿ ಸ್ಟಫ್ಡ್ ಆನಿಯನ್ ಕುಲ್ಚಾ ರೆಡಿ ಇದೆ. ಫ್ರೆಂಡ್ಸ್, ಬಿಸಿ ಬಿಸಿಯಾದ ಸ್ಟಫ್ಡ್ ಆನಿಯನ್ ಕುಲ್ಚಾ ರೆಡಿ ಆಗಿದೆ. ಮಾಡೋದಂತೂ ತುಂಬಾನೇ ಈಸಿ, ನೀವೆಲ್ಲರೂ ನೋಡಿದ್ರಿ ಅಲ್ವಾ? ಹಾಗಿದ್ರೆ ಮನೇಲಿ ಟ್ರೈ ಮಾಡಿ ಟೇಸ್ಟ್ ನೋಡಿ. ಸ್ಟಫ್ಡ್ ಆನಿಯನ್ ಕುಲ್ಚಾ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಈರುಳ್ಳಿ, ಚಿಲ್ಲಿ ಪೌಡರ್, ಗರಂ ಮಸಾಲ, ತುಪ್ಪ, ಅಡಿಗೆ ಸೋಡಾ, ಬೇಯಿಸಿದ ಆಲೂಗಡ್ಡೆ ಪೇಸ್ಟ್, ಎಣ್ಣೆ, ಹಸಿಮೆಣಸಿನಕಾಯಿ, ಮೊಸರು, ತುರಿದ ಶುಂಠಿ, ಸಕ್ಕರೆ, ಉಪ್ಪು ಮತ್ತು ಕೊತ್ತಂಬರಿ. ತಯಾರಿಸುವ ವಿಧಾನ: ಬೌಲಿಗೆ ಮೈದಾ ಹಿಟ್ಟು, ಉಪ್ಪು, ಸಕ್ಕರೆ, ಮೊಸರು, ತುಪ್ಪ, ಅಡಿಗೆ ಸೋಡಾ, ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ರಾತ್ರಿ ನೆನೆಸಿ. ಮತ್ತೊಂದು ಬೌಲಿಗೆ ಈರುಳ್ಳಿ, ಬೇಯಿಸಿದ ಆಲೂಗಡ್ಡೆ, ಉಪ್ಪು, ಶುಂಠಿ ತುರಿ, ಗರಂ ಮಸಾಲ, ಚಿಲ್ಲಿ ಪೌಡರ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಕಟ್ಟಿ. ನೆನೆಸಿದ ಹಿಟ್ಟನ್ನು ಕೈಯಲ್ಲೇ ಲಟ್ಟಿಸಿ ಕಲಸಿದ ಮಿಶ್ರಣ ಹಾಕಿ ಮಡಚಿ ಕೈಯಲ್ಲೇ ಮತ್ತೊಮ್ಮೆ ಲಟ್ಟಿಸಿ ತವಾದ ಮೇಲೆ ಬೇಯಿಸಿದ್ರೆ ಸ್ಟಫ್ಡ್ ಆನಿಯನ್ ಕುಲ್ಚಾ ಸವಿಯಲು ಸಿದ್ಧ. ಸೊಸೆ ಗೀತಾ ಅವ್ರು ಮಾಡಿದ ಸ್ಟಫ್ಡ್ ಆನಿಯನ್ ಕುಲ್ಚಾ ನೋಡಿದ್ರಲ್ವಾ? ಮನೇಲಿ ಟ್ರೈ ಮಾಡಿ ಅಂತ ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ. ಬಟ್ಟೆ ಮೇಲೆ ಲಿಪ್ಸ್ಟಿಕ್ ಕಲೆ ಆಗಿದ್ರೆ ಏನ್ ಮಾಡಬೇಕು? ಕಲೆ ಆಗಿರುವಂತಹ ಜಾಗಕ್ಕೆ ಸ್ವಲ್ಪ ಗ್ಲಿಸರಿನ್ ಹಾಕಿ ತಿಕ್ಕಿದ್ರೆ ಈ ಕಲೆ ಮಾಯವಾಗುತ್ತೆ. ಟ್ರೈ ಮಾಡ್ತೀರಾ ಅಲ್ವಾ? ಈಗ ಅತ್ತೆಯವರು ಬಂದು ನಿಂತ್ಕೊಂಡಿದ್ದಾರೆ. ನಾನು ಕೂಡ ಒಂದು ಒಳ್ಳೆ ರೆಸಿಪಿ ಮಾಡ್ತೀನಿ, ಸೊಸೆಗಿಂತ ಚೆನ್ನಾಗಿ ಮಾಡ್ತೀನಿ ಅಂತ ಚಾಲೆಂಜ್ ಹಾಕ್ತಿದ್ದಾರೆ. ಬನ್ನಿ ನೋಡೋಣ ಏನ್ ಮಾಡ್ತಾರೆ ಅಂತ. ಏನ್ ಹೇಳ್ಕೊಡ್ತಾ ಇದ್ದೀರಾ? ಇದು ರಕ್ಕಿ ಉಂಡೆ ಅಂತ. ಅಕ್ಕಿ ಉಂಡೆ. ಹೌದು, ಅಕ್ಕಿನ ಹುರಿದ್ಬಿಟ್ಟು ಮಾಡ್ತೀವಿ. ಇದು ಹಳೆ ಕಾಲದ ತಿಂಡಿ. ಸೊ ಅದಕ್ಕೆ ಉರಕ್ಕಿ ಉಂಡೆ ಅಂತ ಹೌದು, ಹೇಳೋದು. ತುಂಬಾ ಹಳೆ ಕಾಲದ. ಹೌದು, ತುಂಬಾ ಹಳೆ ಕಾಲದ್ದು ಟ್ರೆಡಿಷನಲ್ ಅಡಿಗೆ. ಹೌದು. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಹೇಳ್ತೀರಾ? ಹುರಿದ ಅಕ್ಕಿ ಹಿಟ್ಟು, ಬೆಲ್ಲ, ಕಡಲೆ ಬೀಜ, ಕಡಲೆಪಪ್ಪು ಮಿಕ್ಸ್ ಮಾಡಿದ್ದೀನಿ. ಇದು ಕಡಲೆ ಬೀಜ, ಕೊಬ್ಬರಿ, ತುಪ್ಪ, ಗೋಡಂಬಿ, ಬಾದಾಮಿ ಪೀಸು, ಏಲಕ್ಕಿ, ಸಕ್ಕರೆ ಪುಡಿ ಮಾಡಿರೋದು, ಎಳ್ಳು. ಫಸ್ಟ್ ಪ್ಯಾನಲ್ಲಿ ಸ್ವಲ್ಪ ಹುರ್ಕೊತೀನಿ ಎಳ್ಳು. ಇದು ಗಮ್ಮಂತ ಹುರಿದು ಮಿಕ್ಸರಲ್ಲಿ ಪುಡಿ ಮಾಡಿಕೊಂಡು ಅದಕ್ಕೆ ಬೆರೆಸಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಎಳ್ಳು ಹಾಕಿದ್ರೆ. ಆಗಿದೆ ಇದೀಗ. ಏನು ಮಾಡ್ಕೋತೀರಾ? ಈಗ ನೀರು ಇಟ್ಕೊಳ್ಳೋಣ, ಬೆಲ್ಲ ಕರಗಿಸ್ಕೋಬೇಕು.
ಪರವಾಗಿಲ್ಲ. ಸ್ನೇಹಿತರೆ, ಸ್ವಾದಿಷ್ಟವಾದ ಹಾಗೂ ರುಚಿಯಾದ ಹುರಿಟ್ಟಿನ ಉಂಡೆ ಈಗ ಸಿದ್ಧವಾಗಿದೆ. ಬೇಗನೆ ಮಾಡಬಹುದು. ಯಾರಾದ್ರೂ ಗೆಸ್ಟ್ ಬಂದ್ರೆ ನೀವು ಕೂಡ ಟ್ರೈ ಮಾಡಿ, ಅವ್ರಿಗೆ ಟೇಸ್ಟ್ ಮಾಡಿಸಿ. ಹುರಕ್ಕಿ ಉಂಡೆ ಬೇಕಾಗುವ ಸಾಮಗ್ರಿಗಳು: ಎಳ್ಳು, ಹುರಿಗಡಲೆ, ಕಡಲೆ ಬೀಜ, ಕೊಬ್ಬರಿ, ಗೋಡಂಬಿ, ಬಾದಾಮಿ, ಸಕ್ಕರೆ, ಏಲಕ್ಕಿ ಪುಡಿ, ಬೆಲ್ಲ, ತುಪ್ಪ ಮತ್ತು ಹುರಿದ ಅಕ್ಕಿ ಹಿಟ್ಟು. ತಯಾರಿಸುವ ವಿಧಾನ: ಮೊದಲು ಎಳ್ಳನ್ನು ಹುರಿದುಕೊಂಡು ರುಬ್ಬಿಕೊಳ್ಳಿ. ಪ್ಯಾನಿಗೆ ನೀರು, ಬೆಲ್ಲ ಹಾಕಿ ಪಾಕ ಮಾಡಿಕೊಳ್ಳಿ. ರುಬ್ಬಿದ ಎಳ್ಳಿನ ಪುಡಿಗೆ ಕೊಬ್ಬರಿ, ಕಡಲೆ ಬೀಜ ಹಾಕಿ ಮತ್ತೊಮ್ಮೆ ರುಬ್ಬಿಕೊಳ್ಳಿ. ಬೌಲಿಗೆ ಅಕ್ಕಿ ಹಿಟ್ಟು, ಗೋಡಂಬಿ, ಬಾದಾಮಿ, ಸಕ್ಕರೆ, ಏಲಕ್ಕಿ ಪುಡಿ, ರುಬ್ಬಿದ ಮಿಶ್ರಣ, ಕಾದ ಬೆಲ್ಲದ ಪಾಕ ಹಾಕಿ ಕಲಸಿ ಉಂಡೆ ಕಟ್ಟಿದ್ರೆ ಹುರಕ್ಕಿ ಉಂಡೆ ಸವಿಯಲು ಸಿದ್ಧ. ಹುರಕ್ಕಿ ಉಂಡೆ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ ಅಲ್ವಾ? ಈಗ ಮತ್ತೊಂದು ಟಿಪ್ ಹೇಳುವಂತ ಸಮಯ ಬಂದಿದೆ. ಮೇಜು ಅಥವಾ ಸೋಫಾ ಮೇಲೆ ಇಂಕಿನ ಕಲೆ ಆಗಿದ್ರೆ, ಕಲೆ ಆಗಿರುವಂತಹ ಜಾಗದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಉಜ್ಜಿದ್ರೆ ಈ ಕಲೆಗಳು ಮಾಯವಾಗುತ್ತೆ. ಟ್ರೈ ಮಾಡಿ ನೋಡಿ. ಈಗ ಅತ್ತೆ ಸೊಸೆ ಜೋಡಿ ಮತ್ತೊಂದು ರೆಸಿಪಿನ ಹೇಳ್ಕೊಡಕ್ಕೆ ತಯಾರಾಗ್ಬಿಟ್ಟಿದ್ದಾರೆ. ಇಬ್ರು ಒಟ್ಟಿಗೆ ಏನ್ ಹೇಳ್ಕೊಡ್ತಾ ಇದ್ರೆ ಬನ್ನಿ ನೋಡೋಣ. ಇದು ತುಂಬಿದ ಹೀರೆಕಾಯಿ ಪಲ್ಯ ಅಂತ. ತುಂಬಿದ ಹೀರೆಕಾಯಿ ಪಲ್ಯ. ಓಕೆ, ಬೇಕಾಗಿರುವಂಥ ಸಾಮಗ್ರಿಗಳು ಹೇಳ್ತೀರಾ? ಹೀರೆಕಾಯಿ, ಕೊತ್ತಂಬರಿ, ಎಣ್ಣೆ, ಕರಿಬೇವು, ಹುರ್ಗಡ್ಲೆ, ಈರುಳ್ಳಿ ಸ್ವಲ್ಪ, ಸಾಸಿವೆ, ಇದು ಗರಂ ಮಸಾಲ, ಚಿಲ್ಲಿ ಪೌಡರು, ಶುಂಠಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಉಪ್ಪು, ಹೀರೆಕಾಯಿ ಸಿಪ್ಪೆನೂ ಹಾಕಬೇಕು ಇದಕ್ಕೆ. ಫಸ್ಟ್ ಹೀರೆಕಾಯಿ ಸಿಪ್ಪೆ ಇದನ್ನು ಹುರ್ಕೋಬೇಕು. ಏನು ಸ್ಪೆಷಾಲಿಟಿ ಹೀರೆಕಾಯಿ ಸಿಪ್ಪೆನ ತಗೊಂಡು ಹಾಕ್ತಿದ್ರೆ ಅಂದ್ರೆ ಅಂದ್ರೆ ಇದರಲ್ಲಿರುವಂಥ ಸಿಪ್ಪೆನ ತೆಗ್ದಿದ್ದೀರಾ ನೀವು? ಹೌದು. ತೆಗ್ದಿರುವಂಥ ಸಿಪ್ಪೆ ಅದು? ಹೌದು. ಅದು ರುಚಿ ಕೊಡುತ್ತೆ ಬೇರೆ ಥರ. ಹೌದಾ? ಶ್ವೇತಾ ಸಿಪ್ಪೆಯಲ್ಲಿ ಚಟ್ನಿ ಸಮೇತ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ನೀವು ಮಾಡ್ತೀರಾ ಅನ್ಸುತ್ತಾ ಮನೇಲಿ? ಮಾಡ್ತೀವಿ. ಅದು ಹುರ್ಕೊಳ್ಳೋ ಅಷ್ಟೇ ನೀವು ಮಿಕ್ಸರ್ ಹಾಕಿ ರೆಡಿ ಮಾಡ್ತೀವಿ. ಏನೇನು ಹಾಕೋತೀರಾ? ಕಾಯಿ ತುರಿ, ಹಾಂ,
ಇದು ಸ್ಟಫ್ ಮಾಡಿದ್ದೀವಲ್ಲ Stuff ಮಾಡಿರುವಂಥ ಹೀರೆಕಾಯಿನ ಇದಕ್ಕೆ ಇಡೋದು. ಹಾಂ. ಹೀರೆಕಾಯಿ ಸ್ಪೆಷಲ್ ನಡೀತಾ ಇದೆ ಇಲ್ಲಿ. ಎಷ್ಟು ಹೊತ್ತು ಬೇಯಿಸ್ಬೇಕಾಗುತ್ತೆ? ಇದೊಂದು 5 ನಿಮಿಷ ಬೆಂದರೆ ಸಾಕಾಗುತ್ತೆ. ವಾಣಿ, ಈಗ ಅಷ್ಟು ಸಿನಿಮಾಗಳಲ್ಲಿ ಮಾಡಿದ್ರೆ ಸುಮಾರು ಅಂದಾಜು ಎಷ್ಟು ಸಿನಿಮಾಗಳು ಮಾಡಿರ್ಬೋದು? 57. ಯಾವ ತುಂಬಾನೇ ನೆನಪಿಸ್ಕೊಡೋದು? ನಾನು ನಿಮ್ಮನ್ನ ಈ ತಂಗಿ ಕ್ಯಾರೆಕ್ಟರ್ ತುಂಬಾ ಇಷ್ಟಪಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಹೀರೋಗಳಿಗೆ ತಂಗಿ ಮಾಡಿದ್ದೀನಿ ರೀ. ಹೌದು. ಸೊ ನಾನು ನೋಡಿದ್ದೀನಿ, ಅಂದ್ರೆ ಸೆಂಟಿಮೆಂಟ್ ಪಾತ್ರದಲ್ಲಿ ಜಾಸ್ತಿ ಅಭಿನಯಿಸಿದ್ದೀರಾ ನೀವು ಚಿತ್ರಗಳಲ್ಲಿ. ಶ್ರುತಿ ಜೊತೆ ಒಂದು 6 ಮೂವೀಸ್ ಮಾಡಿದ್ದೀನಿ, ರಮೇಶ್ ಜೊತೆ ಒಂದು 4 to 5 ಮೂವೀಸ್. ಸೊ ನಿಮ್ ತರ್ಲೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರ್ತಾ ಇತ್ತು ರಮೇಶ್ ಜೊತೆ. ರಮೇಶ್ ಜೊತೆ ಕರ್ಪೂರದ ಗೊಂಬೆ ಆ ಥರದ ಮೂವೀಸ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ತುಂಬಾನೇ ನೆನ್ಪು ಮಾಡ್ಕೊಳ್ಳೋಂಥದ್ದು, ಈ ಸಿನಿಮಾ ನಾನು ಮರೆಯೋದಕ್ಕೆ ಆಗಲ್ಲ, ನನ್ನ ಕೆರಿಯರ್ನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದು ಅಂತ ಯಾವ್ದು ಅನ್ಸಿರೋದು? ಆ ಥರ ತುಂಬ ನೆನ್ಪು ಅಂದರೆ ನಾನು ಹೀರೋಯಿನ್ ಆಗಿ ಮಾಡಿದ್ದು ಸಿಂಧು ಅಂತ ಒಂದು ಫಿಲಮ್ ಹೀರೋಯಿನ್ ಆಗಿ ಮಾಡಿದೆ. ಇಟ್ ಡಿಂಟ್ ಡೂ ವೆಲ್, ಅಂದರೆ ಸ್ಮಾಲ್ ಬಜೆಟ್ ಮೂವಿ, ಅಂದರೆ ಆ ಪಬ್ಲಿಸಿಟಿ ಇದು ಹೈಪ್ ಎಲ್ಲ ಇದ್ದಿಲ್ಲ. ಬಟ್ ಏನು ಅಂದರೆ ಅವಾಗ ಚಾನಲಲ್ಲಿ ಬರ್ತಾ ಇರೋದ್ರಿಂದ ಜನ ಜ್ಞಾಪಿಸ್ಕೊಳ್ತಾರೆ ನಾನು ಒಂದು ಹೀರೋಯಿನ್ ಮಾಡಿದ್ದೀನಿ ಅಂತ. ಓಕೆ, ಅಷ್ಟು ಫನಿಯಾಗಿ ತಗೊಂಡಿದ್ದೀರಾ, ಇಷ್ಟು ನಗ್ನಾಗ್ತಾ ಇಟ್ ಹ್ಯಾಸ್ ಟು ಬಿ ಟೇಕನ್ ಜೋವಿಲಿ, ರೈಟ್? ಯು ಕಾಂಟ್ ಅಂದರೆ ಅದನ್ನೇ ನೆನೆಸ್ಕೊಂಡು ತಪ್ಪು ಮಾಡಿದೀವಿ, ಇದು ಮಾಡಿದ್ವಿ, ಮಾಡಬಾರ್ದಾಗಿತ್ತು ಅನ್ನೋದಕ್ಕಿಂತ ಅದಕ್ಕಿಂತ ಮೇಲೆ ಅಂದರೆ ಗ್ರೋ ಆಗ್ಬೇಕು ಅಲ್ಲಿಂದ ಅಲ್ವಾ. ಬಟ್ ಆ ಸಿನಿಮಾ ನೀವು ಯಾವಾಗಲೂ ನೆನಪಿಸ್ಕೋತೀರಾ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಕ್ಕೆ? ಹಾಂ, ತುಂಬ ರೀಸನ್ಸ್ಗಳಿಗೆ. ತುಂಬಾನೇ ಒಳ್ಳೆ ಕ್ಯಾರೆಕ್ಟ್ರು. ಹೀರೋಯಿನ್ ಹೆಸರೇನೆ ಟೈಟ್ಲಲ್ಲಿ ಇತ್ತ.
ಹೋಳಿಗೆ ಹೋಳಿಗೆ ಇಷ್ಟ. ಎರಡೆರಡು ಉತ್ತರ ಕೊಡಂಗಿಲ್ಲ ಆಯ್ತಾ? ಇಲ್ಲ. ಹೋಳಿಗೆನಾ ಕಜ್ಜಾಯ? ಇಲ್ಲ ಹೋಳಿಗೆನೆ ಸರಿ, ಜಾಸ್ತಿ ಹಾಗಾದ್ರೆ ಇಷ್ಟ. ಉತ್ತರ ಸರಿಯಾಗಿದೆ, ಹೋಳಿಗೆನೆ. ಸಿಹಿ ತಿಂಡಿನೇ ಇಷ್ಟ, ಅದ್ರಲ್ಲಿ ಹೋಳಿಗೆ ಜಾಸ್ತಿ ಇಷ್ಟ. ಅವ್ರ ಮಗು ಗಲಾಟೆ ಮಾಡಿದಾಗ ಫಸ್ಟ್ ಹೋಗಿ ಸಮಾಧಾನ ಮಾಡೋದು ಯಾರು? ಅವ್ರ ಅಪ್ಪ ಇದ್ರೆ ಅವರೇ, ಇಲ್ಲದ್ರೆ ನಾನು. ಅವ್ರು ಹೇಳ್ತಾರೆ ನಾನು ಹೋಗ್ತೀನಿ ಅಂತ ಸೊಸೆಯವರು, ಇವರು ನಾನು ಹೋಗಿದ್ದೀನಿ ಅಂತ ಹೇಳ್ತಾರೆ. ಸೊ ಅದರಿಂದ ಇದೊಂದು ಕೊಡ್ತಿಲ್ಲ, ಬಿಟ್ಕೊಡ್ತಿಲ್ಲ. ನಿಮ್ಮ ಸೊಸೆ ಓದಿರುವಂಥ ಸ್ಕೂಲ್ ಯಾವುದು? ಸ್ಕೂಲ್ ಅಂದ್ರೆ ಊರಲ್ಲಿ ಅವ್ರದ್ದು ಚಿಂತಾಮಣಿ ಊರು, ಅಲ್ಲೇ ಓದಿದ್ದು. ಯಾವ ಸ್ಕೂಲ್ ಅಂತ ಗೊತ್ತಿಲ್ವಾ? ಸ್ಕೂಲ್ ಹೆಸರು ಗೊತ್ತಿಲ್ಲ, ಅವರು ಚಿಂತಾಮಣಿಲೇ ಸ್ಕೂಲ್. ಕಿಶೋರ್ ವಿದ್ಯಾಭವನ್ ಅಂತ ಹೇಳಿದ್ರೆ ಓಕೆ, ಚಿಂತಾಮಣಿ ಅಂತ ಹೇಳಿದ್ರಿ, ಅದು ಚಿಂತಾಮಣಿಲಿರುವಂಥ ಸ್ಕೂಲೇ. ಸೊ ಅದರಿಂದ ಕೊಡೋಣ ಅಲ್ವಾ? ಕೊನೆಯ ಪ್ರಶ್ನೆ, ನಿಮ್ಮ ಸೊಸೆಗೆ ಇಷ್ಟವಾದಂಥ ತರಕಾರಿ ಯಾವುದು? ಬದನೆಕಾಯಿ. ವಾವ್, ದಿಸ್ ಇಸ್ ರಿಯಲಿ ನೈಸ್. ತಕ್ಷಣ ಉತ್ತರ ಕೊಟ್ಬಿಟ್ರು, ಬದನೆಕಾಯಿ ಕರೆಕ್ಟ್ ಆಗಿದೆ. ಸರಿ, ಹಾಗಾದ್ರೆ ಇವಾಗ ನೀವು ಹೇಗೆ ಉತ್ತರ ಕೊಡ್ತೀರಾ? ನೀವಿಬ್ರು ಅಟೆಂಡ್ ಮಾಡಿರುವಂಥ ಲಾಸ್ಟ್ ಫಂಕ್ಷನ್ ಯಾವುದು? ಮದ್ವೆಗೆ ಹೋಗಿದ್ವಿ. ಯಾರ್ ಮದ್ವೆ? ರಿಸೆಪ್ಷನ್ಗೆ ನಮ್ಮ ಅಮ್ಮ ಅವರ ತಂಗಿ. ಅಂದ್ರೆ ನಿಮ್ಮ ರಿಲೇಟಿವ್? ಅಲ್ಲ, ಅಮ್ಮನ ರಿಲೇಟಿವ್. ಅಮ್ಮನ ಸಿಸ್ಟರ್ ಕಡೆ ಒಂದು ಮದ್ವೆ. ಅವ್ರು ನಿಮ್ಮ ರಿಲೇಟಿವ್ ಅಂತ ಬರ್ದಿದ್ದಾರೆ, ನೀವು ಅವ್ರ ರಿಲೇಟಿವ್ ಅಂತ ಸೊ ಇದು ತಪ್ಪಾಯ್ತು, ನಮ್ಮ ಕನ್ಫ್ಯೂಷನ್. ಬಟ್ ಮದುವೆ ಕರೆಕ್ಟ್ ಆಗಿದೆ. ನಿಮ್ಮ ಅತ್ತೆ ಹೇಳ್ಕೊಟ್ಟಿರುವಂಥ ಫಸ್ಟ್ ತಿಂಡಿ ಯಾವುದು ನಿಮ್ಗೆ ಹೇಳ್ಕೊಟ್ಟಿರೋದು? ಪಲಾವ್. ತಪ್ಪು, ಅವ್ರು ವಾಂಗಿಬಾತ್ ಅಂದ್ಬಿಟ್ಟು. ನಿಮ್ಮ ಅತ್ತೆಗಿರೋ ಬೆಸ್ಟ್ ಫ್ರೆಂಡ್ ಯಾರು? ಮೈಸೂರಲ್ಲಿ ನಮ್ಮ ಮನೆ ಎದುರುಗಡೆ ಇದ್ರು, ಶಾರದಾ. ವಾವ್, ರಿಯಲಿ ನೈಸ್. ಶಾರದಾ, ರೈಟ್ ಆನ್ಸರ್. ನೀವು ಮದುವೆ ಆದಮೇಲೆ ನಿಮ್ಮ ಯಜಮಾನ್ರ ಜೊತೆ ಹೋಗಿರುವಂಥ ಫಸ್ಟ್ ಮೂವಿ ಯಾವುದು? ಆಪ್ತಮಿತ್ರ. ಕರೆಕ್ಟ್ ಆನ್ಸರ್, ಆಬ್ಸಲ್ಯೂಟ್ಲಿ ಗೊತ್ತೇ ಇರಬೇಕು. ನಿಮ್ಮ ಅತ್ತೆಗೆ ಇಷ್ಟವಾದಂಥ ಹಬ್ಬ ಯಾವುದು? ತುಂಬ ಇಷ್ಟವಾದಂಥ ಹಬ್ಬ, ತುಂಬ ಸಂಭ್ರಮದಿಂದ ಆಚರಿಸುವಂಥ? ಆಲ್ಮೋಸ್ಟ್ ಎಲ್ಲ ಹಬ್ಬನೂ ಇಷ್ಟನೇ ಅವರಿಗೆ. ಇಲ್ಲಿ ಕೊಡೋಕ್ಕಾಗಲ್ಲ, ಏನಕ್ಕಂದ್ರೆ ಅವ್ರು ಗೌರಿ ಗಣೇಶ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು ಅವರಿಬ್ರು ಕೋಆರ್ಡಿನೇಷನ್. ಅಡುಗೆನೂ ಚೆನ್ನಾಗಿತ್ತು, ಕೋಆರ್ಡಿನೇಷನು ಚೆನ್ನಾಗಿತ್ತು, ಅರೇಂಜ್ಮೆಂಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಸಿಸ್ಟಮ್ ನಂಗೆ ತುಂಬ ಇಷ್ಟ ಆಯಿತು. ಇಂಪ್ರೆಸ್ ಮಾಡಿಬಿಟ್ರಾ ನಮ್ಮ ಜಡ್ಜ್ನ? ಥ್ಯಾಂಕ್ ಯು. ಓಕೆ ವಾಣಿಶ್ರೀ ಅವರೇ, ತುಂಬ ಖುಷಿ ಆಯ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಈ ಅತ್ತೆ ಸೊಸೆ ಜೋಡಿ ಮಾಡಿದ 4 ರೆಸಿಪಿಗಳನ್ನ ಟ್ರೈ ಮಾಡಿದ್ರಿ. ಹೇಗೆ ಮಾಡೋದು ಅಂತ ಕಲ್ತ್ಕೊಂಡ್ರಿ ಕೂಡ, ಇದನ್ನ ನಾನು ಮೆನ್ಷನ್ ಮಾಡಬೇಕಿಲ್ಲಿ ಅಲ್ವಾ? ಹಾಗೆ ಅವರ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅದ್ರ ಬಗ್ಗೆನೂ ನಾವಿಬ್ರು ಹಾಗೆ ನಮ್ಮ ವೀಕ್ಷಕರು ಕೂಡ ತಿಳ್ಕೊಂಡ್ರು. ಅವರಿಬ್ರು ತಿಳ್ಕೊಂಡ್ರು, ಮುಖ್ಯವಾಗಿ ಅವ್ರು ತಿಳ್ಕೊಬೇಕು ಅಲ್ವಾ? ಐ ಆಮ್ ಸೋ ಹ್ಯಾಪಿ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ಅತ್ತೆ ಸೊಸೆ ಜೋಡಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು, ಲುಕಿಂಗ್ ಫಾರ್ವರ್ಡ್. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಅತ್ತೆ ಸೊಸೆ ಯಾವ ರೀತಿ ಅಡುಗೆ ಮಾಡಿದ್ರು ಅಂತ ನೀವೆಲ್ಲ ನೋಡಿದ್ರಿ. ಅದನ್ನ ನೀವು ಟ್ರೈ ಮಾಡಿರ್ತೀರ. ನಾಳಿನ ಅತ್ತೆ ಸೊಸೆ ಹೇಗೆ ಅಡುಗೆ ಮಾಡ್ತಾರೆ, ಅವ್ರ ಕೋಆರ್ಡಿನೇಷನ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ನಾನು ಬಂದೇ ಬರ್ತೀನಿ. ನೀವು ಬರ್ತೀರ ತಾನೇ? ಶ್ಯಾಮಲಾ ಮತ್ತು ಗೀತಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ. ಬೇಗನೆ ಮಾಡುವಂಥ ರೆಸಿಪಿಗಳು 4 ಒಳ್ಳೊಳ್ಳೆ ಅಡುಗೆಗಳನ್ನ ಹೇಳ್ಕೊಟ್ರಿ. ಅಫ್ಕೋರ್ಸ್ ನಮ್ಮ ವೀಕ್ಷಕರಿಗೂ ಈ ಎಲ್ಲ ಅಡುಗೆಗಳು ಇಷ್ಟ ಆಗಿದೆ ಅಂತ ನಾವು ಅನ್ಕೋತೀವಿ. ಖಂಡಿತ ಅವ್ರ ಮನೇಲಿ ಟ್ರೈ ಮಾಡ್ತಾರೆ. ತುಂಬ ಖುಷಿ ಆಯಿತು. ನಿಮಗೆ ನಮ್ಮ ರುಚಿ ಅಭಿರುಚಿ ತಂಡದ ಪರವಾಗಿ ನ್ಯಾಪ್ ಫಿಗರ್ ಅಂಡ್ ಫಿಟ್ನೆಸ್ ಬೊಟಿಕ್ ರವರಿಂದ ಈ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಶ್ರೀವಾರಿ ಜ್ಯುವೆಲರ್ಸ್ ರವರಿಂದ ಈ ಗಿಫ್ಟ್ ಹ್ಯಾಂಪರ್ ನಿಮಗೆ. ಥ್ಯಾಂಕ್ ಯು. ಮೀಡಿಯಾ ಒನ್ ಕಮ್ಯುನಿಕೇಶನ್ಸ್ ರವರಿಂದ ಈ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಮಸಾಲಾ ಮಲ್ಟಿ ಕ್ವಿಸಿನ್ ರೆಸ್ಟೋರೆಂಟ್ ರವರಿಂದ ಈ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಪ್ರಿಯಾ ಸಿಮ್ರನ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್ ನಿಮಗೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಿಜವಾಗ್ಲೂ ನನಗಂತೂ ಖುಷಿ ಆಯಿತು ನಿಮ್ಮಿಬ್ಬರನ್ನ ನೋಡಿ. ಒಳ್ಳೊಳ್ಳೆ ವಿಚಾರಗಳನ್ನ ನಿಮ್ಮಿಂದ ನಾವು ತಿಳ್ಕೊಂಡ್ವಿ. ಹಾಗೆಯೇ ಬೆಸ್ಟ್ ಅತ್ತೆ ಸೊಸೆ ಜೋಡಿ, ಈ ವಾರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ನೀವೇ ಆಗಲಿ ಅಂತ ನಾವು ನಮ್ಮ ರುಚಿ ಅಭಿರುಚಿ ತಂಡದ ಪರವಾಗಿ ಶುಭ ಹಾರೈಸ್ತಾ ಇದ್ದೀವಿ. ನಮಗೂ ಸಹ ತುಂಬ ಖುಷಿ ಆಯಿತು. ಇಲ್ಲಿ ಅಡುಗೆ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ವೆಲ್ಕಮ್. ನಮಸ್ತೆ. ನಮಸ್ತೆ. ನೋಡಿದ್ರಲ್ಲ, ರಾಜರಾಜೇಶ್ವರಿ ನಗರದ ಅತ್ತೆ ಸೊಸೆ ಜೋಡಿ ಶ್ಯಾಮಲಾ ಮತ್ತು ಗೀತಾ ಅವರು ಮಾಡಿದಂತಹ 4 ರೆಸಿಪಿಗಳನ್ನ ಮನೇಲಿ ನೀವೆಲ್ಲರೂ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ. ತುಂಬಾನೇ ಈಸಿ ಆದಂತಹ ರೆಸಿಪಿಗಳು ಅಂತ ನಾನಂತೂ ಅನ್ಕೊಂಡಿದ್ದೀನಿ. ಸರಿ, ಹಾಗಿದ್ರೆ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ಅತ್ತೆ ಸೊಸೆ ಜೋಡಿ ಜೊತೆಗೆ ನಾನು ನಿಮ್ಮೆಲ್ಲರ ಮುಂದೆ ಬರ್ತೀನಿ. ಅಲ್ಲಿವರೆಗೂ